ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನು ಆರ್ಡರ್ ಫ್ಲೋನಲ್ಲಿ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆರ್ಡರ್ ಫ್ಲೋನಲ್ಲಿ ಒಂದು ಟ್ರೇಡನ್ನು ಯಾವ ಥರ ತೊಗೊಬೋದಾಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪ್ಲೈನ್ ಚಾರ್ಟಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನಮ್ಮ ಕನ್ನಡಿಗರಿಗೆ ತಿಳಿಸ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಲೈವನ್ನ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ, ಪ್ರತಿಯೊಂದು ಕ್ಯಾಂಡಲ್ ಒಳಗಡೆ ಏನೇನು ಆಕ್ಟಿವಿಟೀಸ್ ನಡೆದಿದೆ ಅಂತ ಇಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ, ಕರೆಕ್ಟಾ? ಕ್ಯಾಂಡಲ್ ಒಳಗಡೆ ಬಟ್ ಅರ್ಥ ಮಾಡ್ಕೊಳ್ಳಿ, ಆರ್ಡರ್ ಫ್ಲೋನಲ್ಲಿ ನಾವು ನೋಡ್ಬೋದಾಗಿದೆ. ಇಲ್ಲಿ ನಿಮಗೆ ಇಂಚಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ, ಇನ್ನೂ ಟ್ರೇಡನ್ನು ತೊಗೊಂಡಿಲ್ಲ, ಅನಾಲಿಸಿಸ್ನ ಮಾಡಿ ಇಟ್ಕೊಂಡಿದ್ದೇನೆ. ಗ್ರೂಪಲ್ಲೂ ಕೂಡ ಇನ್ನೂ ಕೂಡ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡ್ತೇನೆ. ವೆರಿ ಸಿಂಪಲ್ ಬಂಧುಗಳೇ, ಏನೂ ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ನೋಡಿ, ಇಲ್ಲಿ ಪ್ರೈಸ್ ಕಂಪ್ಲೀಟಾಗಿ ಇಲ್ಲಿ ಹಾಲ್ಟಿಂಗ್ ಆಗಿದೆ, ಕಂಪ್ಲೀಟಾಗಿ ಹಾಲ್ಟಿಂಗ್ ಆಗಿದೆ. ಇಲ್ಲಿ ಮಾರ್ಕೆಟ್ ನೋಡಿ, ಬಾಟಮ್ ಲೆವೆಲಿಂದ ಪ್ರೈಸು ಮೇಲೆ ಹೋಗಿದೆ. ಮೇಲೆ ಹೋದ್ಮೇಲೆ ನೋಡಿ, ಒಂದು ದೊಡ್ಡ ಬಿಗ್ ಕ್ಯಾಂಡಲ್ ಬಂತು. ಬಿಗ್ ಕ್ಯಾಂಡಲ್ ಬಂದಾದ್ಮೇಲೆ ಫರ್ದರ್ ಪ್ರೈಸು ಮೇಲೆ ಹೋಗಬೇಕಾಗಿತ್ತು. ಆ ಕ್ಯಾಂಡಲಲ್ಲಿ ಯಾರಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಕ್ಯಾಂಡಲ್ ಬಂದು ತುಂಬ ಚೆನ್ನಾಗಿದೆ ಈ ಪಾಯಿಂಟಲ್ಲಿ. ಆ ಕ್ಯಾಂಡಲ್ ಒಳಗಡೆ ಏನು ನಡೆದಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಕ್ಯಾಂಡಲ್ ನೋಡಿ, ಇಲ್ಲಿ ಬಾಟಮ್ ಲೆವೆಲಿಂದ ಇದೇ ಕ್ಯಾಂಡಲ್ ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಆದರೆ ಅದು ರಿಯಾಲಿಟಿನ ನೋಡಿ. ಇಲ್ಲಿ ನಮಗೆ ಕಾಟ್ ಬಂದು 13,101 ಇದೆ, ಓಕೆನಾ? ಕಾಟ್ ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಹಾಗೆ ಮುಂದೆ ಹೋಗ್ತೀನಿ, ಮೇಲೆ ಅದೇ ಕ್ಯಾಂಡಲ್ ಮೇಲೆ ತೋರಿಸ್ತೀನಿ ನೋಡಿ. ನೋಡಿ, ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ತುಂಬ ಚೆನ್ನಾಗಿ ನಡೆದಿದೆ. ಹಾಗೆ ಮೇಲೆ ಹೋಗ್ತೇನೆ ನೋಡಿ, ಆ ಕ್ಯಾಂಡಲ್ ಪೂರ್ತಿ ನೋಡಿ ತುಂಬ ಚೆನ್ನಾಗಿ ನಡೆದಿದೆ, ಓಕೆನಾ? ಇಷ್ಟು ದೊಡ್ಡ ಕ್ಯಾಂಡಲಲ್ಲಿ ನೋಡಿ, ಇಲ್ಲಿ ಟಾಪಲ್ಲಿ ಬಿಗ್ ಬೈಯರ್ಸು ತಗಲಾಕೊಂಡಿದ್ದಾರೆ ನೋಡಿ. ಇಂಥ ಒಂದು ಕ್ಯಾಂಡಲ್ಗೆ ನೋಡಿ, ಸೆಲ್ಲಿಂಗ್ ಕಾರ್ಟ್ ಬಂದು 8020 ಇದೆ, ಬೈಯಿಂಗ್ ಕಾರ್ಟ್ ಬಂದು 13,101 ಇದೆ. ಅಂದರೆ ನನಗೆ ಯಾಕೋ ಇಲ್ಲೇ ಬೈಯರ್ಸು ಟ್ರ್ಯಾಪ್ ಆದರು ಅಂತ ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ವೆರಿ ಸಿಂಪಲ್ ನೋಡಿ. ಎಲ್ಲರೂ ಬಿಗ್ ಕ್ಯಾಂಡಲಲ್ಲಿ ಏನಾಗಿದೆ ಅನ್ನೋದನ್ನ ನೋಡಬೇಕಾಗತ್ತೆ, ಓಕೆ? ನಮ್ಮ ಬಿಗ್ ಕ್ಯಾಂಡಲಲ್ಲಿ ಏನಾಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ನನ್ನ ಪ್ರಕಾರ ಇಲ್ಲಿ ಏನಪ್ಪ ಅಂದರೆ, ಇಷ್ಟು ಚೆನ್ನಾಗಿ ಬೈಯರ್ಸು ಟ್ರ್ಯಾಪ್ ಆಗಿದಾರಲ್ವ, ಇವರು ಒನ್ ಮೋರ್ ಟೈಮು ಪ್ರೈಸನ್ನೇನಾದ್ರೂ ಮೇಲೆ ತೊಗೊಂಡು ಹೋಗ್ತಾರಾ, ಅಥವಾ ಎರಡನೇದು ಸೆಲ್ಲಿಂಗ್ ಆಗಿದೆ, ಸೆಲ್ಲಿಂಗ್ ಆದ್ರೂ ಕೂಡ ಸೆಲ್ಲಿಂಗ್ ಹೋಗ್ತಾ ಇಲ್ಲ. ಅಂದರೆ ಸಮಥಿಂಗ್ ಚೇಂಜಸ್ ಇನ್ ದ ಮಾರ್ಕೆಟ್. ಅಂದರೆ ಎಲ್ಲರೂ ಅನ್ಕೊತಾರೆ ಬೈಯಿಂಗ್ ಕಡೆ ಹೋಗ್ಬಿಡುತ್ತೆ ಅಂತ. ಬಟ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ನೋಡಿ, ಈ ಪಾಯಿಂಟಲ್ಲಿ ಪ್ರೈಸು ಮೇಲೆ ಹೋಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ. ನಿಮಗೆ ರನ್ನಿಂಗ್ ಕ್ಯಾಂಡಲಲ್ಲೂ ಕೂಡ ತೋರಿಸ್ತೀನಿ ನೋಡಿ. ಆಮೇಲೆ ಎರಡನೇದು, ಈ ಲೆವೆಲ್ಸಲ್ಲೆಲ್ಲ ನೋಡಿ, ಈ ಲೆವೆಲ್ಸಲ್ಲಿ ನೋಡಿ, ಒನ್ ಮೋರ್ ಟೈಮ್ ಎಲ್ಲರೂ ಕೂಡ ಈ ಪಾಯಿಂಟನ್ನು ಮಾರ್ಕೆಟು ಬ್ರೇಕ್ಔಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಆಗ್ತದೆ ಅಂತ ಹೇಳ್ಬಿಟ್ಟು ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಏನಾಗ್ತಾರೆ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ನಿಮಿಷ. ರನ್ನಿಂಗ್ ಕ್ಯಾಂಡಲ್, ವಾವ್, ರನ್ನಿಂಗ್ ಕ್ಯಾಂಡಲನ್ನು ಕೂಡ ತುಂಬ ಸ್ಟ್ರಾಂಗ್ ಆಗಿ ನೋಡಿ, ಇಲ್ಲಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ. ಆರ್ಡರ್ ಫ್ಲೋನ ರನ್ನಿಂಗ್ ಕ್ಯಾಂಡಲನ್ನು ಕೂಡ ತುಂಬ ಸ್ಟ್ರಾಂಗ್ ಆಗಿ ಬೈಯರ್ಸ್ ಇದ್ದಾರೆ ನೋಡಿ. ಇಲ್ಲಿ ತುಂಬ ಡಿಮ್ಯಾಂಡ್ ಅಂತೂ ಬರ್ತಾ ಇದೆ ನೋಡಿ. ಈ ಥರ ಕ್ಯಾಂಡಲ್ಗಳನ್ನ ನೋಡ್ಬಿಟ್ಟು ನಾವು ಹ್ಯಾಮರೋದಕ್ಕೆ ಹೋಗಬಾರ್ದು, ಓಕೆನಾ? ತುಂಬ ಚೆನ್ನಾಗಿ ಬೈಯಿಂಗ್ ಬರ್ತಾ ಇದೆ. ಬಟ್ ಎಲ್ಲಿ ಎಂಟ್ರಿ ತೊಗೊಳ್ಳೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವಾಗ ಎಕ್ಸಾಂಪಲ್ಲು, ಈ ಕ್ಯಾಂಡಲ್ನ ನೋಡಿ ತೊಗೊಂಡಿತ್ತಂದರೆ ಏನು ಇಲ್ಲಿಗೆ SL ಇಡೋಕ್ಕಾಗುತ್ತೆ? ಇಲ್ಲ, ಎಲ್ಲೋ ಒಂದು ಕಡೆ SL ಇಟ್ಟಿರ್ತಾರೆ, SL ಹೊಡೆದ್ಬಿಟ್ಟಿರುತ್ತೆ, ಮತ್ತೆ ಎಗೈನ್ ಅವ್ರು ತೊಗೊಳೋದಕ್ಕೆ ಪ್ರಯತ್ನ ಪಡೋದಿಲ್ಲ, ಕರೆಕ್ಟಾ? ಇವಾಗ ತುಂಬ ಮುಖ್ಯವಾಗಿ ನಮಗೆ ಇಲ್ಲಿ ತಾಳ್ಮೆ ಬೇಕಾಗುತ್ತೆ, ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ನಾನು ನೋಡ್ತಾ ಇದ್ದೀನಿ, ಒನ್ ಮೋರ್ ಟೈಮು ಪ್ರೈಸು ಬಾಟಮ್ ಲೆವೆಲಿಂದ ಬರ್ತಾ ಇದೆ, ಬಾಟಮ್ ಲೆವೆಲಿಂದ ಬರ್ತಾ ಇದೆ ಪ್ರೈಸು. ಬಾಟಮ್ ಲೆವೆಲಿಂದ ಬರ್ತಾ ಇರೋದ್ರಿಂದ ನೋಡೋಣ ಇಲ್ಲಿ ಏನಾಗುತ್ತೆ. ಇವಾಗ ಒಂದು ಟೈಮು ಇದೊಂದು ಸೈಡ್ ವೇಸ್ ಆಕ್ಷನ್ ಝೋನು, ಈ ಸೈಡ್ ವೇಸ್ ಆಕ್ಷನ್ ಝೋನಲ್ಲಿ ಮತ್ತೆ ಬೈಯರ್ಸು ಟ್ರಾಪ್ ಆಗಿದ್ದಾರೆ, ಮತ್ತೆ ಈ ಒಂದು ಝೋನಲ್ಲಿ ಮತ್ತೆ ಬೈಯರ್ಸು ಟ್ರಾಪ್ ಆಗಿದ್ದಾರೆ. ಈ ಒಂದು ಝೋನಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ, ಟೆಕ್ನಿಕಲಿಯಾಗಿ ಕ್ಯಾಂಡಲ್ ಒಳಗಡೆ ಏನಾಗ್ತದೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ಓಕೆನಾ? ಕ್ಯಾಂಡಲ್ ಒಳಗಡೆ ಆರ್ಡರ್ ಫ್ಲೋನಲ್ಲಿ ನಮಗೆ ಎಂಥ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ನೀವು ನೋಡಿ, ಎಂಥ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಬಟ್ ಬೈಯಿಂಗ್ ಆಪರ್ಚುನಿಟಿ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಇದು
ಅಂಥ ಒಂದು ಬೈಯಿಂಗ್ ಆಕ್ಟಿವಿಟಿ ಅಲ್ಲ. ನೋಡಿ ಬೇಕಾದ್ರೆ ಏನು ಹೇಳ್ತೀನಿ ಅಂತ, ಇದು ಪ್ರೈಸ್ ಹೋದ್ರೂ ಕೂಡ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಬರುತ್ತೆ ಅನ್ನಿಸ್ತಾ ಇದೆ, ನನಗೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ, ಒಂದು ಹೇಳ್ತೀನಿ, ಪ್ರೈಸ್ ಹೋಗೋದಾದರೆ ಹೋಗ್ಬಿಡ್ಲಿ ಬಿಡಿ, ಬಟ್ ನಮ್ಮ ಸ್ಟ್ರಾಟಜಿ ಪ್ರಕಾರ ಬೈಯಿಂಗ್ ಆಕ್ಟಿವಿಟಿ ನೋಡ್ಬೋದಾ? ನೋಡೋದಕ್ಕಾಗ್ತಾ ಇಲ್ಲ. ಮತ್ತು ಇನ್ಯಾಕೆ ತಲೆ ಕೆಡಿಸ್ಕೊಬೇಕು? ಸೆಲ್ಲಿಂಗ್ ಸೈಡು ಸ್ಟ್ರಾಟಜಿ ಸಿಗುತ್ತೆ. ನನಗಿಲ್ಲಿ ಏನೋ ಒಂದು ಆಗುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇದೆ ಅಷ್ಟೇ. ಅನಿಸಿದ ತಕ್ಷಣ ನಾನು ಟ್ರೇಡ್ನ ತೊಗೊಳೋದಕ್ಕಾಗೋದಿಲ್ಲ, ಅಲ್ಲಿ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕಾಗತ್ತೆ. ಇವತ್ತು ಏನಪ್ಪ ಅಂದರೆ ಒನ್ ಆಫ್ ಮೈ ಮೋಸ್ಟ್ ಪವರ್ಫುಲ್ ಕಾನ್ಸೆಪ್ಟ್ ಟ್ರ್ಯಾಪಿಂಗ್ ಆಕ್ಟಿವಿಟಿನ ಅಪ್ಲೈ ಮಾಡ್ತೀನಿ. ಟ್ರ್ಯಾಪಿಂಗ್ ಆಕ್ಟಿವಿಟಿ 1 ಮಿನಿಟಲ್ಲೂ ಕೂಡ ನೋಡ್ತಾ ಇದ್ದೀನಿ, 1 ಮಿನಿಟಲ್ಲೂ ಕೂಡ ನೋಡ್ತಾ ಇದ್ದೀನಿ. ಟ್ರ್ಯಾಪಿಂಗ್ ಆಕ್ಟಿವಿಟೀಸ್ನ ಸಿಕ್ಕಾಬಟ್ಟೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಸಿಕ್ಕಾಬಟ್ಟೆ ಟ್ರ್ಯಾಪಿಂಗ್ ನಡೀತಾ ಇದೆ. ಅಬ್ಸರ್ವ್ ಮಾಡೋಣ, ವೆಯ್ಟ್ ಮಾಡ್ತೇನೆ. ಇನ್ನು ಟೈಮ್ ಇದೆ ಎಂಟ್ರಿನ ತೊಗೊಳೋದಕ್ಕೋಸ್ಕರ. ಅಲ್ಲಿವರೆಗೂ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ಏನಾಗ್ತಾಯಿದೆ ಅನ್ನೋದನ್ನ ಗಮನಿಸ್ಕೊಂಡು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಒಂದು ಒಳ್ಳೆ ಕ್ಯಾಂಡಲ್ಲು ನಮಗೆ ಬೈಯರ್ಸ್ ತಗಲಾಕೊಬೇಕು. ಆ ಕ್ಯಾಂಡಲ್ ಬರೋವರೆಗೂ ಕಾಯ್ತೇನೆ, ಸೆಲ್ಲಿಂಗ್ ಕಡೆ ಕಾಯ್ತೇನೆ. ನೋಡಿ, ಇಲ್ಲಿಂದ ಮಾರ್ಕೆಟ್ ಮೂವ್ ಆಗಿದೆಯಲ್ಲ, ಇದನ್ನು ಎಮೋಷನಲ್ ಬೈಯಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಎಮೋಷನಲ್ ಬೈಯರ್ಸ್ ಬಂದಿದ್ದಾರೆ ಇಲ್ಲಿ. ನನಗೆ ನೋಡಿ, ನೀವೆಲ್ಲರೂ ಏನು ಅನ್ಕೊತೀರಿ, ಕ್ಯಾಂಡಲ್ ಒಳಗಡೆ ಏನಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ. ಇದು ನಿಜವಾಗ್ಲೂ ಬೈಯಿಂಗ್ ಆಗಿದೆಯಾ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಂಡಲನ್ನು ಕೂಡ ನೋಡಿ, ಇಲ್ಲಿ ಸಿಕ್ಕಾಬಟ್ಟೆ ಬೈಯರ್ಸ್ ಬಂದಿದ್ದಾರೆ. ಬಟ್ ಅದರ ಡೆಲ್ಟಾ ಕಾಟನ್ನು ಗಮನಿಸಿ, ಕಾಟ್ ಉಲ್ಟಾ ಹೊಡಿತಾ ಇದೆ, ಆಲ್ರೆಡಿ ಉಲ್ಟಾ ಹೊಡಿತಾ ಇದೆ. ಈ ಪಾಯಿಂಟನ್ನು ಗಮನಿಸ್ತೀನಿ ನಾನು ಜಾಸ್ತಿ. ಇವಾಗ ನೋಡಿ, ಈ ಕ್ಯಾಂಡಲ್ ಬಾಟಮಿಂದ ನಿಮಗೆ ತೋರಿಸ್ತೀನಿ ನೋಡಿ, ಬಾಟಮ್ ಲೆವೆಲಿಂದ ಏನಾಗಿದೆ ಅನ್ನೋದನ್ನ ನಾನು ಈ ಒಂದು ಲೈನ್ನ ಹಾಕ್ಕೊಂಡು ಮಾರ್ಕ್ ಮಾಡಿನೂ ಕೂಡ ಕುಂತ್ಕೊಂಡಿದ್ದೇನೆ. ಓಕೆನಾ? ಇವಾಗ ನೋಡಿ, ಬೈಯಿಂಗ್ ಕಾಟ್ ಬಂದು ನಮಗೆ 24,438 ಇದೆ ಕಾಟ್. ಅದು ಬೈಯಿಂಗ್ ಕಾಟು. ಇದು ಡೆಲ್ಟಾ. ಡೆಲ್ಟಾ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆನಾ? ತುಂಬಾ ಇಂಪಾರ್ಟೆಂಟ್ ಇದು. ಡೆಲ್ಟಾ ತುಂಬ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇದ್ಮೇಲೆ ಕಾಟನು ಕೂಡ ಅಲ್ಟಿಮೇಟ್ ಆಗಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಸ್ಟ್ರಾಂಗ್ ಇದೆ. ಅದಾದಮೇಲೆ ನೋಡಿ, ಇಲ್ಲಿ ಈ ಕ್ಯಾಂಡಲ್ ಒಳಗಡೆ ಅಗ್ರೆಸಿವ್ ಬೈಯರ್ಸ್ ಇದ್ದಾರೆ, ತುಂಬಾ ಬೈಯರ್ಸ್ ಇದ್ದಾರೆ. ಗಮನಿಸಿ, ಇಲ್ಲಿ ಅಗ್ರೆಸಿವ್ ಬೈಯರ್ಸು. ಫುಲ್ಲು ಕ್ಯಾಂಡಲನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ನಿಧಾನಕ್ಕೆ ಮೂವ್ ಮಾಡ್ತೇನೆ ಮೇಲಕ್ಕೆ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ನೋಡಿ, ತುಂಬ ಚೆನ್ನಾಗಿ ಅಗ್ರೆಸಿವ್ ಬೈಯರ್ಸ್ ಇದ್ದಾರೆ. ಬಟ್ ಆದರೆ ಇಲ್ಲಿ ಲಿಕ್ವಿಡಿಟಿ ಪ್ಯಾಕ್ ಇದೆ. ಓಕೆನಾ? ಜೊತೆಗೆ ಇಲ್ಲಿ ನೋಡಿ, ತುಂಬ ಸ್ಟ್ರಾಂಗ್ ಬೈಯರ್ಸ್. ಎಷ್ಟು ಸ್ಟ್ರಾಂಗ್ ಬೈಯರ್ಸ್ ಇದೆ ನೋಡಿ. ಓಕೆ, ಇಲ್ಲಿ ನನಗೆ ಇರೋವಂಥದ್ದು. ಓಕೆ, ಇನ್ನು ಕೆಳಗಡೆ ಬರ್ತೀನಿ. ಓಕೆ, ಬಂದೆ ನೋಡಿ. ಇವಾಗ ನೋಡಿ, ಇಲ್ಲಿ ವಿಕ್ ಹೊಡೆದಿದೆ. ವಿಕ್ ಹೊಡೆದಾದ್ಮೇಲೆ ನೋಡಿ, ವಿಕ್ ಹೊಡೆಯೋದಕ್ಕಿಂತ ಮುಂಚೆ ಇದೆಲ್ಲ ಕ್ಯಾಂಡಲ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬೈಯರ್ಸ್ ಇದ್ದಾರೆ, ಸ್ಟ್ರಾಂಗ್ ಬೈಯರ್ಸ್ ಇವರು. ಅಗ್ರೆಸಿವ್ ಬೈಯರ್ಸು, ಎಮೋಷನಲ್ ಬೈಯರ್ಸ್ ಇವರು. ಓಕೆನಾ? ಅಗ್ರೆಸಿವ್ ಬೈಯರ್ಸು. ಇವಾಗ ಈ ಥರ ಬೈಯಿಂಗ್ ಆಕ್ಟಿವಿಟಿ ನಡೆದು ಪ್ರೈಸ್ ಏನಾಗಬೇಕು? ಮೇಲೆ ಹೋಗಬೇಕಲ್ವಾ? ಮೇಲೆ ಹೋಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನನಗೆ ಮೇಲೆ ಹೋಗೋದಿಲ್ಲ ಅನ್ನೋದಕ್ಕೆ ಕಾರಣ, ಇಲ್ಲಿ ಕಾಟ್ ಬಂದು 14,419 ನೋಡಿತಾ ಇದೆ ಸೆಲ್ಲಿಂಗ್ ಕಾಟು. ಬೈಯಿಂಗ್ ಕಾಟು 24,438. ಅಲ್ಲ ಬಂಧುಗಳೇ, ಇಂಥ ಒಂದು ದೊಡ್ಡ ಕ್ಯಾಂಡಲಲ್ಲಿ ಅರ್ಥ ಮಾಡ್ಕೊಳ್ಳಿ, ಬೈಯಿಂಗ್ ಕಾಟು 24,438 ಇದೆಯಲ್ಲ, ಇದು ಬಂದು ಸೆಲ್ಲಿಂಗ್ ಕಾಟು 14,419 ತೋರಿಸ್ತದೆ. ಆ್ಯಕ್ಚುಲಿ ಇದು 14,419 ತೋರಿಸ್ಬಾರ್ದಾಗಿತ್ತು. ಎಷ್ಟು ತೋರಿಸ್ಬೇಕಾಗಿತ್ತು ಗೊತ್ತಾ? ಈ ಒಂದು ಪಾಯಿಂಟು 400 ಅಥವಾ 100 ತೋರಿಸ್ಬೇಕಾಗಿತ್ತು. ಇಲ್ಲೇನಾಗಿದೆ, ಅಗ್ರೆಸಿವ್ ಬೈಯರ್ಸನ್ನು ಸೆಲ್ಲರ್ಸು ಕಂಟ್ರೋಲ್ನ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಎಷ್ಟು ಹೇಳಿ? 24,438 ಬಂದು ನಮಗೆ ಏನಿದೆ? ಬೈಯಿಂಗ್ ಕಾಟ್ ಇದೆ. ಸೆಲ್ಲಿಂಗ್ ಕಾಟು 14,419. ನನಗಿಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಪ್ರೈಸ್ ಫರ್ದರ್ ಮೇಲಕ್ಕೆ ಹೋಗೋದಿಲ್ಲ ಅಂತ. ಅದಕ್ಕೆ ನಮಗೆ ಕನ್ಫರ್ಮೇಷನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕ್ಲೀನಾಗಿ ಹೇಳ್ತಾ ಇದೆ, ನಾನು ಹೋಗಲ್ಲ ಅನ್ನೋದನ್ನ ಕ್ಲೀನಾಗಿ ತೋರಿಸ್ತಾ ಇದೆ. ನಾನು 1 ಮಿನಿಟಲ್ಲಿ ನೋಡ್ತೇನೆ ಏನಾಗಿದೆ ಅಂತ. 1 ಮಿನಿಟಲ್ಲಿ ಕೂಡ ನೋಡ್ತೇನೆ. ಇವಾಗ ಕಾಯ್ತಾ ಇದ್ದೀನಿ. ಈ ಕ್ಯಾಂಡಲಲ್ಲೂ ಕೂಡ ರನ್ನಿಂಗ್
ಸೆಲ್ಲಿಂಗ್ ಕ್ಯಾಂಡಲನ್ನು ಕೂಡ ನೋಡಿ ಇಲ್ಲಿ ಸೆಲ್ಲಿಂಗ್ ಕಡೆ ಕನ್ಫರ್ಮೇಷನ್ನ ಕೊಡ್ತಾ ಇದೆ. ಸೆಲ್ಲಿಂಗ್ ಕಡೆ ಕನ್ಫರ್ಮೇಷನ್ನ ಕೊಡೋವರೆಗೂ ಕಾಯಬೇಕಾಗತ್ತೆ. ಓಕೆ ಬಂಧುಗಳೇ, ಇವಾಗ ಎಂಟ್ರಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಇನ್ನು ಗ್ರೂಪಲ್ಲಿ ಕೊಟ್ಟಿಲ್ಲ. ಎಂಟ್ರಿ ಎಲ್ಲಿ ಸಿಗುತ್ತೆ ಗೊತ್ತಾ? 1 ಮಿನಿಟಲ್ಲಿ ಗಮನಿಸ್ತಾ ಇದ್ದೀನಿ ನಾನು ಎಂಟ್ರಿನ. ಓಕೆ, ಎಂಟ್ರಿ ತಗೊಳ್ಳೋಣ. ಓಕೆ ಬಂಧುಗಳೇ, ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ಸೇಮ್ ಟ್ರೇಡ್ನ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ಇವಾಗ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ಓಕೆನಾ, ಆಲ್ಮೋಸ್ಟ್ ಸೆಲ್ಲರ್ಸ್ ಅಟ್ಯಾಕ್ ಮಾಡಿದ್ರು ನೋಡಿ ಇಲ್ಲಿ, ಕಂಪ್ಲೀಟಾಗಿ ಸೆಲ್ಲರ್ಸ್ ಅಟ್ಯಾಕ್ ಮಾಡಿದ್ರು. ಎಕ್ಸಾಕ್ಟಾಗಿ ಎಂಟ್ರಿನ ಆಲ್ರೆಡಿ ತೆಗೆದುಕೊಳ್ಳಲಾಗಿದೆ. ಎಂಟ್ರಿ ಪಾಯಿಂಟ್ ನಮ್ಮದು 68,176ಗಿದೆ. ಫಸ್ಟು ಟಾರ್ಗೆಟು 67,000 ಫಸ್ಟ್ ಟಾರ್ಗೆಟು. ಅದಾದಮೇಲೆ ನಮಗೆ ಸೆಕೆಂಡ್ ಟಾರ್ಗೆಟ್ಗೆ ಎಲ್ಲಿರುತ್ತೆ ಗೊತ್ತಾ? 65,800 ಲೆವೆಲ್ ಸೆಕೆಂಡ್ ಟಾರ್ಗೆಟು. ಓಕೆ, ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಹೋಗ್ತದೆ, ತೊಂದರೆ ಇಲ್ಲ. ನೋಡಿ, ತಾಳ್ಮೆಯಿಂದ ಇರಬೇಕಾಗುತ್ತೆ. 1 ಮಿನಿಟಲ್ಲಿ ಎಂಟ್ರಿ ತೊಗೊತಾ ಇರೋಂಥದ್ದು 5 ಮಿನಿಟಲ್ಲೂ ಸೇಮ್ ಕನ್ಫರ್ಮೇಷನ್ ಆಗಿದೆ. 5 ಮಿನಿಟಲ್ಲೂ ಕೂಡ 1 ಮಿನಿಟಲ್ಲಿ ಅನಾಲಿಸಿಸ್ ಮಾಡಿರೋದು. ಇದು ಕನ್ಫರ್ಮೇಷನ್ನ ಕ್ಲೀನಾಗಿ ಕೊಟ್ಟಾಯ್ತು ನೋಡಿ. ಇಲ್ಲಿ ಅಗ್ರೆಸಿವ್ ಸೆಲ್ಲರ್ಸು ನೋಡಿ, ಸೆಲ್ಲಿಂಗ್ ಕಾರ್ಟು 18,113 ಇದೆ ನೋಡಿ ಸೆಲ್ಲಿಂಗ್ ಕಾರ್ಟು. ಬೈಯಿಂಗ್ ಕಾರ್ಟ್ ಎಷ್ಟಿದೆ? ವಾವ್, ಬ್ಯೂಟಿ ಆಫ್ ದ ಮಾರ್ಕೆಟ್ 5123 ಇದೆ. ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಬಂದಿದ್ದಾರೆ. ಗ್ರೂಪಲ್ಲೂ ಆಲ್ರೆಡಿ ಕೊಟ್ಟಾಗಿದೆ. ಅಲ್ಲೇನು ಕೊಟ್ಟಿದೆ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಅಶೋಕ್ ಆರ್ಡ್ರ್ ಬ್ಲಾಕ್, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ. ಎಲ್ಲಿಗೆ ಫಸ್ಟ್ ಟಾರ್ಗೆಟ್ ಇದೆ ಅನ್ನೋದನ್ನು ಕೂಡ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ ನೋಡಿ. 68,100 ಲೆವೆಲಲ್ಲಿ ಇನ್ನೂ ಪ್ರೈಸ್ ಬಿದ್ದಿಲ್ಲ. ಓಕೆನಾ, 1 ಮಿನಿಟ್ ಚಾರ್ಟ್. ಅದಾದಮೇಲೆ ನೋಡಿ, ಇಲ್ಲಿ 254 ಪಾಯಿಂಟ್ ರನ್ನಿಂಗಲ್ಲಿದೆ, 250 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಅಂತ ಕೊಟ್ಟಿದ್ದೀವಿ ನೋಡಿ. ಸಿಂಪಲ್ ಆಗಿರುತ್ತೆ ಟ್ರೇಡಿಂಗು. ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅರ್ಥ ಆಗಿಲ್ಲ ಅಂದರೆ ತುಂಬ ಕಷ್ಟ ಟ್ರೇಡಿಂಗಲ್ಲಿ. ಅರ್ಥ ಮಾಡಿಕೊಂಡು ಟ್ರೇಡ್ನ ಮಾಡಬೇಕಾಗತ್ತೆ ಬಂಧುಗಳೇ. ಅರ್ಥ ಆಗ್ತದೆ, ಸಿಂಪಲ್ ಆಗಿದೆ ನೋಡಿ, ಕಾಂಪ್ಲಿಕೇಟೆಡ್ ಇಲ್ಲ. ಮಾರ್ಕ್ ಮಾಡಿಕೊಟ್ಟಿದ್ದೀವಿ, ನಿಮ್ಮ ಕಣ್ಣು ಮುಂದೆ ಇದೆ. ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ. ನಾವಲ್ಲಿ ಏನನ್ನು ಎಂಟ್ರಿನ ತೊಗೊತೀವಿ ಅದನ್ನು ಸೇಮ್ ಇಲ್ಲಿ ಕೊಡ್ತೀವಿ. ಅರ್ಥ ಆಗ್ತಾ ಇದೆಯಾ? ನೋಡಿದ್ರಿ ಅಲ್ವಾ, ಯಾವ ಪಾಯಿಂಟಲ್ಲಿ ಎಕ್ಸಾಕ್ಟಾಗಿ ಎಂಟ್ರಿನ ತೊಗೊಬೇಕು ಅನ್ನೋದನ್ನ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ. ಓಕೆನಾ, ಇಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಚಾರ್ಟನ್ನು. ಕೆಲವರೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇಮ್ಮಿಡಿಯೇಟು. ಎಂಥ ಒಂದು ಬೈಯರ್ಸು, ಅಗ್ರೆಸಿವ್ ಬೈಯರ್ಸ್ ಇವರೆಲ್ಲ, ಅಗ್ರೆಸಿವ್ ಬೈಯರ್ಸು ನೋಡಿ. ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಇಷ್ಟು ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿರೋ ಅಂಥ ಒಂದು ಕ್ಯಾಂಡಲಲ್ಲಿ ಪ್ರೈಸು ಮೇಲಕ್ಕೆ ಹೋಗ್ತಾ ಇಲ್ಲ ಅಂದರೆ ಏನರ್ಥ? ಬೈಯರ್ಸು ಕಂಪ್ಲೀಟಾಗಿ ಕಂಟ್ರೋಲ್ನ ಕಳ್ಕೊಂಡಿದ್ದಾರೆ. ಸೆಲ್ಲರ್ಸು ಯಾರಿಗೂ ಗೊತ್ತಿಲ್ಲದ ಹಾಗೆ ಆಕ್ಟಿವ್ ಆಗಿದ್ದಾರೆ ಅಂತ ಅರ್ಥ. ಇವ್ರನ್ನ ಟ್ರ್ಯಾಪ್ಡ್ ಬೈಯರ್ಸ್ ಅಂತ ಕರೆಯುತ್ತೇವೆ. ಅರ್ಥ ಆಗ್ತಾ ಇದೆಯಾ? ವೆರಿ ಸಿಂಪಲ್. 5 ಮಿನಿಟಲ್ಲಿ ಇಲ್ಲೇ ನಾನು ಹೇಳ್ತಾ ಇದ್ದೆ, ಪ್ರೈಸ್ ಯಾಕೋ ನನಗೆ ಮೇಲೆ ಹೋಗೋ ಲಕ್ಷಣಗಳು ತುಂಬ ಕಮ್ಮಿ ಕಂಡು ಬರ್ತಾ ಇದೆ ಅಂತ. ಇವಾಗ ಗೊತ್ತಾಯ್ತಾ ಏನಕ್ಕೆ ಅಂತ? ಕ್ಲೀನಾಗಿ ಪ್ರೈಸ್ ಬರುತ್ತೆ. ತಾಳ್ಮೆಯಿಂದ ಕಾಯಬೇಕಾಗತ್ತೆ. ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇಲ್ಲ ಅಂದರೆ ಟ್ರೇಡಿಂಗಲ್ಲಿ ಏನನ್ನು ಮಾಡಲು ಸಾಧ್ಯವಿಲ್ಲ. ಆಮೇಲೆ ಇಲ್ಲೂ ಕೂಡ ಗಮನಿಸಿ, ನಿಮಗೆ ನೋಡಿ, ಎಲ್ಲರೂ ಯೂಟ್ಯೂಬಲ್ಲಿ ಎಲ್ಲ ಜನ ಹೇಳ್ತಾ ಇರ್ತಾರೆ, ಇದೆಲ್ಲ ಡಿಮ್ಯಾಂಡ್ ಝೋನು, ಇಲ್ಲಿಗೆ ಬಂದಿದ ತಕ್ಷಣ ಎಂಟ್ರಿ ತೊಗೊಂಬಿಡ್ಬೇಕು. ದಯವಿಟ್ಟು ಈ ತಪ್ಪುಗಳೆಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ಎಂಟ್ರಿ ತೊಗೊಬೇಕು, ಎಲ್ಲಿ ಎಕ್ಸಾಕ್ಟಾಗಿ ಸ್ಟಾಪ್ ಲಾಸ್ ಇಡಬೇಕು ಅಂತ ಅವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಇಲ್ಲಿ ಬಂದಾಗ ಎಂಟ್ರಿ ತೊಗೊಳ್ಳಿ ಅಂತಾರೆ ಡಿಮ್ಯಾಂಡಲ್ಲಿ. ಏನಾಯಿತು? ಡಿಮ್ಯಾಂಡನ್ನೇ ಹೊಡೆದಾಕಿದೆ ಮಾರ್ಕೆಟು. ಇನ್ನೆಲ್ಲಿಂದ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ? ಕೆಳಗಡೆ ಬರಲೇಬೇಕು. ಇಂಥ ಒಂದು ಬೈಯಿಂಗ್ ಆಕ್ಟಿವಿಟಿ ನಡೆದಿರೋ ಕ್ಯಾಂಡಲಲ್ಲೇ ಪ್ರೈಸ್ ಮೇಲಕ್ಕೆ ಹೋಗೋಕ್ಕಾಗಿಲ್ಲ. ಇನ್ನು ಅಲ್ಲಿಂದ ಹೋಗೋಕ್ಕೆ ಸಾಧ್ಯ ಆಗುತ್ತಾ? ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಸಾಧ್ಯವಿಲ್ಲ ಬಂಧುಗಳೇ. ಹಾಗಾದರೆ ಏನು ಮಾಡೋಣ? ಟಾರ್ಗೆಟ್ಗೋಸ್ಕರ ಕಾಯ್ತಾ ಇದ್ದೀನಿ. 100% ಟಾರ್ಗೆಟ್ ಬಂದೇ ಬರುತ್ತೆ, ಗಮನಿಸಿ.
ಗಮನಿಸಿ ಇಲ್ಲಿ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಬಂದುಗಡೆ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಎಕ್ಸಾಕ್ಟಾಗಿ ಬಂದಿದೆ. ಮಾರ್ಕೆಟು ಎಳೆದುಕೊಂಡು ಬಂದಿದೆ ನೋಡಿ, 806 ಕರೆಕ್ಟಾ, 65806 65806 ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಆಗಿದೆ. ಇಷ್ಟೇ ಬಂದುಗಳೇ, ಟ್ರೇಡಿಂಗು ಕಾಂಪ್ಲಿಕೇಟೆಡ್ ಅಲ್ಲ. ಇಲ್ಲೇನಪ್ಪ ಅಂದರೆ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ತಾಳ್ಮೆಯಿಂದ ಕಾಯಿದ್ರೆ ಖಂಡಿತ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ. ನೋಡಿ, ಇದೊಂದು ದೇವರು ಕೊಟ್ಟ ಸ್ಟ್ರಾಟಜಿ ನಮಗೆ. ಯಾವುದು? ಟ್ರಾಪ್ಡ್ ಬೈಯರ್ಸು ದೇವರು ಕೊಟ್ಟ ಸ್ಟ್ರಾಟಜಿ. ಓಕೆನಾ? ಟ್ರಾಪ್ಡ್ ಬೈಯರ್ಸ್ ಸ್ಟ್ರಾಟಜಿ. ನಾಲೆಡ್ಜನ್ನು ಬೆಳೆಸ್ಕೊಬೇಕಂದ್ರೆ ದೇವರ ಆಶೀರ್ವಾದನೂ ಕೂಡ ಬೇಕಾಗುತ್ತೆ. ಅಲ್ಲಿಗೆ ಲೆಕ್ಕ ಹಾಕಿ ರಿಸ್ಕ್ ಎಷ್ಟಿತ್ತು ನಮಗೆ, ರಿಸ್ಕ್ ಪಾರ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ಲೆಕ್ಕ ಹಾಕೊಳ್ಳಿ 360 ಪಾಯಿಂಟ್ ಎಸ್ಸಲ್ಲಿದೆ. ಓಕೆನಾ? ಫಸ್ಟ್ ಟಾರ್ಗೆಟ್ ಈ ಪಾಯಿಂಟು, ಇದಕ್ಕೆ ನಮಗೆ 50% ಬುಕ್ ಮಾಡಿದ್ವಿ. 50% ಅಂದರೆ 68,176ಇಂದ 67,000 ಲೆಕ್ಕ ಹಾಕಿದ್ರೆ ಫಸ್ಟ್ ಟಾರ್ಗೆಟ್ ಬಂದು ನಿಮಗೆ 1,175 ಪಾಯಿಂಟ್ ಆಗುತ್ತೆ. ಓಕೆನಾ? ಫೈನಲ್ ಟಾರ್ಗೆಟ್ ಬಂದು ಈ ಪಾಯಿಂಟ್ ನಮ್ಮದು 65,800 ಲೆವೆಲ್ಲು. ಟೋಟಲ್ ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು. ಟೋಟಲ್ಲು ನಮಗೆ 2,375 ಪಾಯಿಂಟ್ ಆಗುತ್ತೆ. 2,375 ಪಾಯಿಂಟ್ ಸಿಂಗಲ್ ಟ್ರೇಡಲ್ಲಿ ಬಂಧುಗಳೇ, ಸಿಂಗಲ್ ಟ್ರೇಡಲ್ಲಿ. ಅಲ್ಲಿಗೆ ಲೆಕ್ಕ ಹಾಕಿ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ 2,375 ಪಾಯಿಂಟು ಡಿವೈಡೆಡ್ ಬೈ 360 ಪಾಯಿಂಟು, ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ 1:7 ರಿಸ್ಕ್ ರಿವಾರ್ಡ್ ಟ್ರೇಡ್ ಸಿಂಗಲ್ ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಅಂತ ಹೇಳ್ತಾ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಟ್ರೇಡ್ನ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಇನ್ಡೆಪ್ತ್ ಆಗಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ಇಲ್ಲಿಂದನೇ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.